ನಾವು ಆವಾಗೆಲ್ಲ ಕ್ವಾರ್ಟರ್ ಕುಡಿದ್ರೆ ಸಾಕಾಗಿರೋದು, ಕಿಕ್ ಬರ್ತಾ ಇತ್ತು. ಈಗ ರೇಟ್ ನೋಡಿ ಬರ್ತಾ ಇದೆ. ನಿಮ್ಮದು ತೆರೆದ ಪುಸ್ತಕ ಅಂತೀರಾ. ಆ ಪುಸ್ತಕ ತೆರೆದ್ರೆ ಎಲ್ಲ ಲೂಟಿ, ಬರೀ ಲೂಟಿ. ಮಂಡ್ಯದಲ್ಲಿ ಕೈ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮನ್ನ 40% ಸರ್ಕಾರ ಅಂತ ಹೇಳಿದ್ರೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ. ಈಗ ನೀವು ಮಾಡ್ತಾ ಇರೋ ಕೆಲಸ ಏನು? ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಯಾವುದಕ್ಕೆ ತೆರಿಗೆ ಹಾಕಿಲ್ಲ ಹೇಳಿ, ಎಲ್ಲದಕ್ಕೂ ತೆರಿಗೆ ಜಾಸ್ತಿ ಮಾಡಿದ್ದೀವಿ. ಬಜೆಟ್ ಬರುತ್ತೆ, 1.5 ಲಕ್ಷ ಕೋಟಿ ಸಾಲ ಮಾಡಿದ್ದೀವಿ ಅಂತ ಹೇಳ್ತೀರಿ ಅಂತ ಕಾಂಗ್ರೆಸ್ ಸರ್ಕಾರವನ್ನು ಜಾಡಿಸಿದ್ದಾರೆ. ನೀವು ಅದೇನು ಹೇಳ್ತಾರಲ್ಲ, ನಂದು ತೆರೆದ ಪುಸ್ತಕ. ಬಿಜೆಪಿ ಅವರು ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದಾರೆ. ಊನಪ್ಪ, ತೆರೆದ ಪುಸ್ತಕನೇ. ತೆರೆದ್ರೆ 14 ಸೈಜ್ ಬರೋದಲ್ಲಿ, ತೆರೆದ್ರೆ ಒಬ್ಬರೇ ವಾಶ್ ಬರ್ತೈತೆ. ತೆರೆದ್ರೆ ಲೂಟಿ. ಅಬ್ಕಾರಿಯಲ್ಲಿ 700 ಕೋಟಿ ಲೂಟಿ. ಕ್ವಾರ್ಟರ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ರಿ. 50 ರೂಪಾಯಿ ಮಾಡಿದ್ದೆಲ್ಲ ಇವ್ರ ಜೋಬ್ ಹೋಗ್ಬೇಕು, ಕಾಂಗ್ರೆಸ್ ಜೋಬ್ ಹೋಗ್ಬೇಕು. ಲೂಟಿ ಮಾಡಿದ್ದು. ಇನ್ನ ಟ್ಯಾಕ್ಸ್ ಕಾಂಗ್ರೆಸ್ ಅವ್ರು ಏನ್ ಹೇಳಿದ್ರು, ನಾವು ಬಂದ್ರೆ ಬಿಜೆಪಿ ಅವರು 40% ತಿಂದ್ರು. 40% ಏನ್ ಟಿವಿಗಳಲ್ಲಿ ಪತ್ರಿಕೆಯಲ್ಲಿ ಬಂದಿದ್ದೆ 40% ಅಂತ ಹೇಳಿದ್ರು. ನಾವು ಬಂದ್ರೆ ಯಾವುದು ತೆರಿಗೆ ಆಗಲ್ಲ, ಯಾರ ಮೇಲೂ ಟ್ಯಾಕ್ಸ್ ಇಲ್ಲ. ಈ 40% ಓದಿತ್ತಲ್ಲ, ಈ 40% ಅಲ್ಲಿ ನಾವು ಫ್ರೀ ಉಳ್ಕೊಳ್ತೀರಿ. ಹೆಣ್ಣು ಮಕ್ಕಳಿಗೆ 2,000, ಕರೆಂಟ್ ಫ್ರೀ, ಕಾಕಾ ಪಾಟೀಲ್ ಫ್ರೀ, ಮಾದೇವಪ್ಪ ಫ್ರೀ, ಇದಕ್ಕೂ ಫ್ರೀ ಅಂದ್ರು. ಕಾಕನಿಗೂ ಇಲ್ಲ, ಪಾಟೀಲ್ ಇವ್ರಿಗೂ ಇಲ್ಲ, ಮಾದೇವಪ್ಪನಿಗೂ ಇಲ್ಲ. ಆ ಸ್ಥಿತಿ ಇವತ್ತು. ನೀವೇನ್ ಹೇಳಿದ್ರಿ? ಟ್ಯಾಕ್ಸ್ ಹಾಕಲ್ಲ ಅಂದ್ರಿ. ಆರಿಗೆ 3 ರೂಪಾಯಿ ಟ್ಯಾಕ್ಸ್ ಹಾಕಿದ್ರಿ, ಪೆಟ್ರೋಲ್ಗೆ ಟ್ಯಾಕ್ಸ್ ಹಾಕಿದ್ರಿ, ಡೀಸೆಲ್ಗೆ ಟ್ಯಾಕ್ಸ್ ಹಾಕಿದ್ರಿ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಹಾಕಿದ್ರಿ, ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ. ಇವಾಗ ಟ್ರಾನ್ಸ್ಫಾರ್ಮರ್ಗಳಿಗೆಲ್ಲ ಎಷ್ಟಿತ್ತು? ಮತ್ತೆ 25,000 ಆಯ್ತು. ಈಗ ಎಷ್ಟು ಕಟ್ಬೇಕು? 3 ಲಕ್ಷ ಕಟ್ಬೇಕು. ಎಷ್ಟು ಕಟ್ಬೇಕು? 3 ಲಕ್ಷ. ಆ ಟ್ರಾನ್ಸ್ಫಾರ್ಮರ್ಗೆ ಇದು ಕಟ್ಬೇಕಲ್ಲ, ಅರ್ಥಿಂಗ್. ಆ ಇದ್ಲು ನೀವೇ ತಂದ್ಕೊಡ್ಬೇಕು, ಉಪ್ಪು ನೀವೇ ತಂದ್ಕೊಡ್ಬೇಕು. ಆ ಪರಿಸ್ಥಿತಿ ಇವತ್ತು ಹಳ್ಳಿಗಳಲ್ಲಿ ಇದೆ. ಬೇಡ, ಏನೋ ಕಷ್ಟ ಆಯ್ತು, ಹೊಲಗಳಲ್ಲಿ ದುಡಿದ್ರಿ, ಕಷ್ಟ ಬಿದ್ರಿ ಅಂತ ಯಾರಾದ್ರೂ ಸಾಯಂಕಾಲಕ್ಕೆ ಬೇಜಾರಾದ್ರೆ ಏನಾದ್ರೂ ಹೋದ್ರೆ ಅದ್ರದ್ದು ಕ್ವಾರ್ಟರ್ಗೆ 50 ರೂಪಾಯಿ ಜಾಸ್ತಿ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.